ಧನುರಾಶಿ, ಆರ್ಥಿಕವಾಗಿ ನಿಮ್ಮ ಸ್ಥಿತಿಗತಿ ಇವತ್ತು ಸುಧಾರಣೆಯಾಗ್ತಕ್ಕಂತಹ ಸೂಚನೆ. ಅಶಿಸ್ತು ಒಂದಷ್ಟು ಹಣವನ್ನು ಅಥವಾ ಹಣದಿಂದ ಪ್ರಾಪ್ತವಾದಂತಹ ಯಾವ ಸವಲತ್ತಿದೆ ಅದನ್ನು ಅಹಂಕಾರದಿಂದ ನೋಡುವ ಹಾಗೆ ಮಾಡುತ್ತೆ. ಇದರ ಅರ್ಥ ಮಾಡಿಕೊಳ್ಬೇಕು. ಹಣವಾಗಲಿ, ಐಶ್ವರ್ಯ, ಅಂತಸ್ತಾಗಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದು ಅನುಭವಕ್ಕೆ ಬರಬೇಕಾಗತ್ತೆ. ನ್ಯಾಯಸಮ್ಮತವಾಗಿ ನಿಮ್ಮ ಕೈ ಸೇರಬೇಕಾದಂತಹ ಹಣ ಏನಿದೆ ಅದು ಯಾವುದಕ್ಕೂ ಕೂಡ ಕೊರತೆ ಆಗೋದಿಲ್ಲ. ನ್ಯಾಯಯುತವಾಗಿ ಅದು ಬಂದು ನಿಮ್ಮನ್ನು ಸೇರುತ್ತೆ ಅನ್ನುವಂಥದ್ದು. ನಿಮ್ಮ ನೌಕರಿಯ ಬಗ್ಗೆ, ಉದ್ಯೋಗದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕುಟುಂಬದವರ ಖರ್ಚಿಗೋಸ್ಕರವಾಗಿ ಹಣವನ್ನು ಎಲ್ಲಾದರೂ ನೀವು ಪಡ್ಕೊಳ್ತಾ ಇದ್ದರೆ ಅದು ನಿಂತು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕಡಿಮೆ ಹಣವನ್ನು ಸ್ವೀಕಾರ ಮಾಡದೆ ಅನ್ನುವಂತಹ ಬೇಸರವೂ ಕೂಡ ನಿಮಗೆ ಇರುವಂಥದ್ದಿರುತ್ತೆ. ವಿದ್ಯಾರ್ಥಿಗಳಿಗೆ ತಮಗೆ ಬರಬೇಕಾದಂತಹ, ತಮಗೆ ಬರುತ್ತಿದ್ದಂತಹ ಪಾಕೆಟ್ ಮನಿಯೂ ಕೂಡ ನಿಂತು ಹೋಗಬಹುದು. ಇದೆಲ್ಲ ನಿಮ್ಮ ಪ್ರಾಮಾಣಿಕವಾದಂತಹ ವರ್ತನೆಯ ಮೇರೆಗೆ ಅವಲಂಬಿತವಾಗಿರುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಮಕರ ರಾಶಿ, ವ್ಯಾವಹಾರಿಕವಾಗಿ, ಔದ್ಯೋಗಿಕವಾಗಿ ಹಾಗೇ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮನೆಯವರನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಉದ್ಯೋಗದ ವಿಷಯವಾಗಲಿ, ವ್ಯವಹಾರವಾಗಲಿ ಅಥವಾ ಬೇರೆ ಇನ್ಯಾವುದೇ ಕೆಲಸವಾಗಿರಲಿ, ಮನೆಯವರ ಪರಿಪೂರ್ಣವಾದಂತಹ ಸಹಕಾರ ನಿಮಗೆ ಬೇಕೇ ಬೇಕು ಅನ್ನುವಂಥದ್ದು ಗಮನದಲ್ಲಿರಲಿ. ರಾಜಕೀಯ ವ್ಯಕ್ತಿಗಳಿಗೆ ಉನ್ನತವಾದಂತಹ ಸ್ಥಾನಮಾನ, ಗೌರವ ಸಿಕ್ಕುವಂತಹ ದಿವಸ ಇದು. ಈ ದಿವಸ ಶಿಸ್ತು ಇಲ್ಲದೇ ಇರತಕ್ಕಂಥದ್ದು ಎದ್ದು ಕಾಣುತ್ತೆ. ಅದು ತಪ್ಪಾಗತ್ತೆ. ಶಿಸ್ತನ್ನು ಯಾವಾಗಲೂ ಕೂಡ ಬಿಡಬಾರ್ದು. ಶಿಸ್ತು ಎಲ್ಲಾದರೂ ಪ್ರವೇಶ ಮಾಡ್ತು ಅಂತಾದರೆ ಮಾಡಿದಂತಹ ಸಾಧನೆ, ಇಲ್ಲಿಯವರೆಗೆ ಗಳಿಸಿದಂತಹ ಗೌರವ ಎಲ್ಲ ಮಣ್ಣು ಪಾಲ ಆಗ್ತಕ್ಕಂಥದ್ದಾಗತ್ತೆ. ಸರಿಯಾದಂತಹ ನಿಲುವನ್ನು ತಂದುಕೊಂಡ್ರೆ ಬಹಳ ಒಳ್ಳೆಯದು. ಸಮರ್ಪಕವಾಗಿ ನಿಭಾಯಿಸೋದಕ್ಕೆ ಆಗುವಂತಹ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಅದರ ಬಗ್ಗೆ ಗಮನ ಹರಿಸಿ. ನಿಮ್ಮಿಂದ ಸಾಧ್ಯ ಆಗದೇ ಇರತಕ್ಕಂಥದ್ದು ಯಾವುದೋ ಪೈಪೋಟಿಗೆ ಬಿದ್ದು ಆ ಕೆಲಸವನ್ನು ನಾನು ಮಾಡಿಬಿಡ್ತೀನಿ ಅಂತ ಹೇಳಿ ಅಂದುಕೊಳ್ಳುವಂಥದ್ದಿದೆಯಲ್ಲ, ಅದು ತಪ್ಪಾಗತ್ತೆ. ಅದು ನಿಮಗೆ ಅನುಕೂಲಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಭವಾನಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಆಸ್ತಿಯ ಖರೀದಿ ಅಥವಾ ಮಾರಾಟದಿಂದ ನೀವು ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಾಗತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡಿ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಭವಿಷ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅದರ ಬಗ್ಗೆ ಹೆಚ್ಚಿನ ಆಲೋಚನೆಯನ್ನು ಮಾಡಿ ಎನ್ನುವಂಥದ್ದು. ಈ ದಿವಸ ನಾಸ್ತಿಕತೆ ಬೇಡ. ಯಾವುದೇ ಕಾರಣಕ್ಕೂ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಯಾವುದನ್ನು ಅನುಸರಿಸ್ಕೊಂಡು ಬಂದಿದ್ದಾರೋ ಅದರ ಬಗ್ಗೆ ನಂಬಿಕೆ, ವಿಶ್ವಾಸವನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲಿ ಬಲವಂತದ ಪ್ರಶ್ನೆ ಏನಿಲ್ಲ. ಆದರೆ ಏನೂ ಗೊತ್ತಿಲ್ಲದೆ ಯಾವುದೋ ಒಂದು ವಿಚಾರವನ್ನು, ಒಂದು ಸಿದ್ಧಾಂತವನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು, ಲಗಳೆಯುವಂತಹದ್ದು, ದೂಷಣೆ ಮಾಡ್ತಕ್ಕಂಥದ್ದು ತಪ್ಪು ಎಂಬುದಾಗಿ ಖಡಾಖಂಡಿತವಾಗಿ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ದೊಡ್ಡ ತಪ್ಪಾಗತ್ತೆ. ಅದರ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ, ಅರಿವು ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸತ್ಯ ಶೋಧನೆಗೆ ಮುಂದಾಗಬೇಕು. ಯಾವುದು ನಿಜ ಅನ್ನುವಂಥದ್ದು ಗಮನಕ್ಕೆ ಬರಬೇಕು ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ಸತ್ಯ ಶೋಧನ, ಸತ್ಯ ಸಾಧನ, ಇದು ಎರಡೂ ಕೆಲಸಗಳು ತುಂಬ ಅಗತ್ಯವಾಗಿ ಆಗಬೇಕಾದಂಥದ್ದಾಗತ್ತೆ. ಹನುಮಾನ್ ಚಾಲೀಸವನ್ನು ಶ್ರವಣ ಅಥವಾ ಪಠನ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವ್ಯಾವಹಾರಿಕವಾಗಿ ಬುದ್ಧಿವಂತಿಕೆಯಿಂದ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ಒಳ್ಳೆಯ ಕೆಲಸಗಳಾಗತ್ತೆ. ಔಷಧೋಪಚಾರಗಳನ್ನು ವೈದ್ಯರ ಸಲಹೆ ಮೇರೆಗೆ ನೀವು ಸ್ವೀಕಾರ ಮಾಡಬೇಕು. ಇಲ್ಲದೇ ಇದ್ದರೆ ತಪ್ಪಾಗತ್ತೆ, ತೊಂದರೆಯೂ ಆಗುವಂಥದ್ದಿದೆ. ಹೆಚ್ಚಿನ ರಕ್ತದೊತ್ತಡ ಇರತಕ್ಕಂಥವರು ಜಾಗ್ರತೆಯನ್ನು ವಹಿಸಬೇಕು. ಸಂಬಂಧಿಕರಲ್ಲಿ ವಿಶೇಷವಾಗಿ ನಿಮ್ಮ ಬಗ್ಗೆ ಒಲವು ಮೂಡ್ತಕ್ಕಂಥದ್ದು ಇದೆ. ಅದನ್ನು ಹಾಗೆ ಉಳಿಸ್ಕೊಳ್ಬೇಕು, ನೀವು ಬೆಳೆಸ್ಕೊಳ್ಬೇಕು ಕೂಡ. ಎರಡೆರಡು ಕೆಲಸಗಳನ್ನು ಒಟ್ಟಿಗೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಪರಿಪೂರ್ಣವಾದಂತಹ ಯಶಸ್ಸು ನಿಮ್ಮದು ಆಗದೇ ಇರತಕ್ಕಂಥದ್ದಕ್ಕೆ ಕಾರಣ ಅದಾಗತ್ತೆ ಅನ್ನುವಂಥದ್ದು. ದೇವಿಯನ್ನು ಉಪಾಸನೆ ಮಾಡಿ. ಜಗನ್ಮಾತೆ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ.